ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಋತ್ವಿ ಕನ್ನಡ ಲಾಗ್ಸ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನೋಡಿ, ಇಷ್ಟೊತ್ತಿಗೆ ಎಷ್ಟೊಂದು ಬಿಸಿಲಿದೆ. ಇನ್ನೂ 8:15 ಆಗಲೇ ಎಷ್ಟೊಂದು ಬಿಸಿಲಾಗಿದೆ. ನಾವು ಹಾಲಿಡೇಸ್ಗೆ ಹಳ್ಳಿಗೆ ಬಂದಿದ್ದೀವಿ. ಇಲ್ಲಿ ಇವಾಗ ನಾವು ಕಣದ ದಾರಿಲಿ ಹೋಗ್ತಾ ಇದ್ದೀವಿ. ನಿನ್ನೆ ತಾರೋಡ್ ಮಾಡಿದ್ದಾರೆ ನೋಡಿ. ನಮ್ಮ ಸಾನ್ವಿ ಅವ್ರ ತಾತ ಇಲ್ಲಿ ಬರ್ತಾ ಇದ್ದಾರೆ ನೀರು ತಗೊಂಡು. ಬೇಸಿಗೆಗಾಲ ಆಗಿರೋದ್ರಿಂದ ಕಣದಲ್ಲಿರೋ ಗಿಡಗಳಿಗೆ ನೀರು ಹಾಕ್ತಾ ಇರ್ತಾರೆ. ಕಣದಲ್ಲಿ ಈ ಥರ ತೆಂಗಿನದು, ಕರಿಬೇವಿನ ಗಿಡ, ನೇರಳೆ ಗಿಡ ಅಂತ ಎಲ್ಲ ಹಾಕ್ಕೊಂಡಿದ್ದಾರೆ. ಇದು ತೆಂಗಿನ ಮರ ಚಿಕ್ಕದಾಗಿದೆ. ಇನ್ನು ಈ ಕಡೆ ಕರಿಬೇವಿನ ಗಿಡ. ಕರಿಬೇವಿನ ಗಿಡಕ್ಕೆ ನಮ್ಮ ಸಾನ್ವಿ ಟೀ ಸೋಸಿರೋದು ಇರುತ್ತಲ್ವ, ಟೀ ಪುಡಿ, ಅದನ್ನು ಹಾಕ್ತಾ ಇದ್ದಾಳೆ. ಯಾವಾಗಲೂ ಹಾಕ್ತಾ ಇರ್ತಾರೆ ಇವರು. ಅದು ಹಾಗೆ ನಾವು ಬರ್ತೀವಲ್ಲ, ಅದಕ್ಕೆ ತೊಗೊಂಬಂದ್ವಿ. ನಮ್ಮ ಸಾನ್ವಿ ಹಾಕ್ತಾ ಇದ್ದಾಳೆ ಇಲ್ಲಿ. ಈ ಟೀ ಪುಡಿ ಹಾಕೋದ್ರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತೆ, ಮತ್ತು ಇದು ಬಿಳೆ ರೋಗ ಅಂತ ಬೀಳುತ್ತೆ, ಆ ರೋಗ ಬೀಳಲ್ಲ ಅಂತ ಹಾಕ್ತಾರೆ. ಇದು ಬಂದ್ಬಿಟ್ಟು ನೇರಳೆ ಗಿಡ. ಈ ಕಡೆ ಒಂದು ತೆಂಗಿನ ಮರ ಇದೆ. ಹಾಗೆ ಕೆಳಗಡೆ ಕಾಣಿಸ್ತಾ ಇದೆ ಅಲ್ವಾ, ಅದೆಲ್ಲಾನು ಗೆಣಸಿನ ಬಳ್ಳಿ ಅಂತೆ. ಇಲ್ಲೊಂದು ನಿಂಬೆ ಗಿಡ ಇದೆ. ಇನ್ನು ಪುಟ್ಟಾಗಿ ನಿಂಬೆ ಹಣ್ಣು ಬಿಟ್ಟಿದೆ. ಬೇಸಿಗೆಗಾಲ ಆಗಿರೋದ್ರಿಂದ ಮಳೆ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲೊಂದೇ ಒಂದು ಕಾಣಿಸ್ತಾ ಇದೆ. ಹಾಗೆ ಕನಕಾಂಬರ ಗಿಡಗಳು ಹಾಕ್ಕೊಂಡಿದ್ದಾರೆ. ಇಲ್ಲೊಂದು ಕಾಣಿಸ್ತಾ ಇದೆಯಲ್ಲ, ಇದು ಖರ್ಜೂರ ಗಿಡ. ಮತ್ತು ಇದೊಂದು ಅದು ಬಿಕ್ಕಿ ಹಣ್ಣು ಅಂತೀವಲ್ಲ, ಪೇರಲೆ ಹಣ್ಣು, ಅದೊಂದು ಗಿಡ. ಇದಾಗಲೇ ಪೇರಲೆ ಹಣ್ಣು ಬಿಡ್ತಾ ಇದೆ. ಇದು ಹೆರಳಿಕಾಯಿ ಅಂತ ಕರಿತೀವಿ. ನಿಂಬೆ ಹಣ್ಣಿನ ಥರನೇ ದೊಡ್ಡದಾಗಿರುತ್ತಲ್ಲ, ಹುಳಿ ಇರೋದು ಅದು. ಇಲ್ಲೊಂದು ಪಪ್ಪಾಯ ಗಿಡ ಇದೆ. ಹಪ್ಪ ಬಿಸಿಲಿಗೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಹಣ್ಣಾಗಿರೋದಕ್ಕೆ ಈ ಥರ ಅಡ್ಡ ಕಟ್ಟಿದೆ. ಹಣ್ಣಾಗ್ತಾ ಇದೆ ಅದು. ಹಾಗಾಗಿ ಇಲ್ಲೊಂದು ದಾಸವಾಳದ ಗಿಡ, ಇಲ್ಲೊಂದು ತೆಂಗಿನ ಮರ ಹಾಕ್ಕೊಂಡಿದ್ದಾರೆ. ಹೀಗೆ ಕಣ್ಣದಲ್ಲಿ ಸ್ವಲ್ಪ ಗಿಡಗಳನ್ನ ಬೆಳೆಸಿದ್ದಾರೆ. ಇಲ್ಲೊಂದು ಕರಿಬೇವಿನ ಗಿಡನೂ ಇದೆ. ಮಲ್ಲಿಗೆ ಗಿಡ, ಇದು ಬಸಂಪದೆ ಅಂತ ಹೂವು. ಹಾಗೆ ಮೇಲ್ಗಡೆ ಐ ಕಾರ್ಡಲ್ಲಿ ನಾನು ಈ ರೀತಿಯಾದಂಥ ವಿಡಿಯೋಗಳನ್ನ ಹಾಕಿದ್ದೀನಿ, ಚೆಕ್ ಮಾಡಿ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನು ಚೆಕ್ ಮಾಡಿ ನೋಡಿ. ಹೊಸರು ಭಾಗದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇಲ್ಲಿ ಕಣ್ಣದಲ್ಲಿರೋವಂಥ ಹುಣಸೆ ಮರ ಚಿಗುರಾಗಿದೆ, ಆಗಲೇ ಚಿಗುರ್ತಾ ಇದೆ ಮರ. ಇಲ್ಲಿ ನಮ್ಮ ಸಾನ್ವಿ ಋತ್ವಿ ಚಿಗುರನ್ನು ಕೀಳ್ತಾ ಇದ್ದಾರೆ. ನಾನಿಲ್ಲಿ ಒಂದು ಹುಣಸೆ ಮರದ ಕೆಳಗೆ ನಿಂತಿದ್ದೀನಿ. ಹುಣಸೆ ಚಿಗುರಿದೆ. ಈ ಹುಣಸೆ ಚಿಗುರಿಂದ ನಾವು ಮಸಪ್ ಮಾಡ್ತೀವಲ್ಲ, ಆ ರೀತಿ ಹುಣಸೆ ಚಿಗುರನ್ನ ಮಸಪ್ ಮಾಡ್ಬೋದು. ಚೆನ್ನಾಗಿರುತ್ತೆ, ತುಂಬಾ ತಿನ್ಲೂಬೋದು. ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಅದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಇಲ್ಲಿ ಅಪ್ಪಾಜಿ ಮತ್ತು ನಾವು ಸಾನ್ವಿ ಇಬ್ಬರು ಗಿಡಗಳಿಗೆ ನೀರು ಹಾಕ್ತಾ ಇದ್ದಾರೆ. ಈ ಬೇಸಿಗೆಗಾಲ ಆಗಿರೋದ್ರಿಂದ ದಿನಕ್ಕೊಂದು 2 ಸರಿ ನೀರು ಹಾಕ್ತಾರೆ, ಬೆಳಗ್ಗೆ ಸಾಯಂಕಾಲ ತೊಗೊಂಬಂದು. ಯಾಕಂದರೆ ದೊಡ್ಡ ಗಿಡಗಳು ಆಗಿದ್ದಾವೆ, ನೀರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ನೋಡಿ, ಇದು ಹುಣಸೆ ಚಿಗುರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ರೋಸ್ ಗಿಡ ಮೇಲ್ಗಡೆ ಒಂದೇ ಒಂದು ರೋಸ್ ಇದೆ. ಎಷ್ಟೊಂದು ರೋಸ್ ಬಿಟ್ಟಿತ್ತು, ಎಲ್ಲ ಕಿತ್ತಿದ್ದೀವಿ. ನೋಡಿ, ಬಿಸಿಲಿಗೆ ಈ ಕಡೆ ಕನಕಾಂಬರ ಗಿಡ ಎಲ್ಲ ಯಾವ ರೀತಿ ಆಗಿಬಿಟ್ಟಿದೆ. ಇದು ನೋಡಿ, ಅದು ಆ ಕಡೆ ಚಿಗುರು ಸ್ವಲ್ಪ ಗ್ರೀನ್ ಕಲರ್ ಇತ್ತು, ಇದು ಸ್ವಲ್ಪ ರೆಡ್ ಕಲರ್ ಬರುತ್ತೆ. ಇದೊಂಥರ ಹುಣಸೆ ಚಿಗುರು, ಅದು ಸ್ವಲ್ಪ ಗ್ರೀನ್ ಇರುತ್ತೆ. ಬಿಸಿಲಿಗೆ ಇದು ನಲ್ಲಿಕಾಯಿ, ಇದು ಮರ ಹೇಗಾಗಿದೆ ನಲ್ಲಿಕಾಯಿ ನೋಡೋಣ ಬನ್ನಿ. ಎಷ್ಟು ಪುಟ್ಟದಾಗಿದೆ. ಇಲ್ಲಿ ನೋಡಿ, ಎಷ್ಟು ಪುಟ್ಟದಾಗಿ ನಲ್ಲಿಕಾಯಿ ಬಿಟ್ಟಿದೆ. ಮಳೆ ಇಲ್ದಿದ್ರೆ ಎಷ್ಟೆಲ್ಲ ಪ್ರಾಬ್ಲಮ್ ಅಲ್ವಾ.
ನೋಡಿ ಎಷ್ಟೊಂದು ಪುಟ್ ಪುಟ್ಟಾಗಿ ಬಿಟ್ಬಿಟ್ಟಿದೆ. ಅದಕ್ಕೆ ಈ ರೀತಿ ಗಾಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ದಿನ 2 ಸರಿ ತಂದು ನೀರು ಹಾಕ್ತಾರೆ. ಅದಕ್ಕಾಗಿ ಸ್ವಲ್ಪ ಗಿಡಗಳು ಚೆನ್ನಾಗಿರುತ್ತೆ. ನೀರು ಹಾಕ್ಲಿಲ್ಲ ಅಂದರೆ ಈ ಬೇಸಿಗೆ ಕಾಲದಲ್ಲಿ ಗಿಡಗಳನ್ನ ನೋಡೋಕ್ಕಾಗಲ್ಲ. ಇದು ನೀಲಗಿರಿ ಗಿಡ. ಆ ಕಡೆ ತುಂಬ ಗಿಡಗಳಿದ್ದಾವೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ನಮ್ದೊಂದೇ ಒಂದು ಹಸ ಇದೆ, ಒಂದೇ ಒಂದು ಕರು. ಸೀತಾಫಲದ ಗಿಡ ಒಣಗಿದೆ. ಇವಾಗ ಈಗ ಬಂದಾಗ ಮತ್ತೆ ಏನಾದರೂ ಹಳ್ಳಿಗೆ ಬಂದಾಗ ತೋರಿನಿ. ಈ ಬಾಟಲ್ಸ್ ಎಲ್ಲ ಮೊನ್ನೆ ಜಾತ್ರೆ ನಡೀತು, ಜಾತ್ರೆಯಲ್ಲಿ ಯೂಸ್ ಮಾಡಿದ ಬಾಟಲ್ಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ. ಇನ್ನು ಬೆಳಗ್ಗೆ ಬೇಗನೆ ಬಂದಿದ್ರೆ ಪಿಕಾಕ್ಸ್ ಎಲ್ಲ ನೋಡ್ಬೋದಾಗಿತ್ತು. ನವಿಲ್ಗಳು ತುಂಬಾ ಬರ್ತವೆ ಈ ಕಡೆ ಎಲ್ಲ. ಬದನೆಕಾಯಿ ಗಿಡ, ಇಲ್ಲೊಂದು ಮರ ಒಣಗಿಬಿಟ್ಟಿದೆ. ಇದು ಉತ್ತುತ್ತ ಇನ್ನದು ಗೀಕಾಯಿ ಗಿಡ ಇದ್ದು ಚಿಗುರ್ತಾ ಇದೆ. ಇವಾಗ ಚಿಗುರ್ತಾ ಇದೆ. ಇನ್ನು ಮಾವಿನ ಗಿಡಗಳು ತುಂಬ ಸಂಪಾಗಿ ಬೆಳೆದಿದ್ದಾವೆ, ಚೆನ್ನಾಗಿ ಬಂದಿದೆ. ಇದು ಬಾರೆ ಗಿಡ ಒಣಗೋಗಿದೆ. ಇದು ನೋಡಿ ಗೆಣಸಿನ ಬಳ್ಳಿ. ಇದು ಇದು ಬೆಟ್ಟದ ನಲ್ಲಿಕಾಯಿ ಗಿಡ. ನಾನು ಬೆಟ್ಟದ ನಲ್ಲಿಕಾಯಿ ಗಿಡ ಈ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ. ಇವ್ರು ತಂದು ಇಲ್ಲಿ ಕಣ್ದಾಗ ಹಾಕಿದ ಮೇಲೆ ಗೊತ್ತಾಗಿದ್ದು. ಹುಣಸೆ ಚಿಗುರನ್ನ ಬೆಟ್ಟದ ಸಾರನ್ನ ಮಾಡಿ ತೋರಿಸ್ತೀನಿ. ಇದು 7 ಸುತ್ತಿನ ಮಲ್ಲಿಗೆ ಗಿಡ. ಅಲ್ಲಿರೋದು ದುಂಡು ಮಲ್ಲಿಗೆ ಗಿಡ. ಅಲ್ಲೊಂದು ಚಿಕ್ಕದು ಕರಿಬೇವಿನ ಗಿಡ ಇದೆ, ಕಾಣಿಸ್ತಿದೆ ಇಲ್ಲ ಗೊತ್ತಿಲ್ಲ. ಅಲ್ಲಿ ಒಂದು ಹುಣಸೆ ಮರ ಇದೆ. ಬನ್ನಿ ನಿಮಗೆ ಸೀಗುಣಸೆಕಾಯಿ ಮರ ತೋರಿಸ್ತೀನಿ. ಸೀಗುಣಸೆಕಾಯಿ ಬಿಟ್ಟಿದೆ ಇಲ್ಲ ನೋಡ್ಬೇಕು ನಾನು. ಕಮ್ ಸಾನ್ವಿ ಚಿನಿ ಕಮ್. ಇಲ್ಲಿ ನೋಡಿ ನೀರ ಹತ್ರ ಜೇನುಳ. ಹುಷಾರು ಇಡಿಗೆ ದಂಡಿ. ಹಾಂ, ಇದು ಸೀಗುಣಸೆಕಾಯಿ ಮರ ಇನ್ನೂ ಬಿಟ್ಟಿಲ್ಲ. ಆ ಕಡೆ ಸೈಡ್ ಒಂದೇ ಒಂದು ಎಳೆದು ಬಿಟ್ಟಿದೆ, ಕಾಣಿಸಲ್ಲ ನಿಮಗೆ. ಆ ಕಡೆ ಸೈಡ್ ಇದೆ. ಅಪ್ಪಾಜಿ ತಗೊಂಬರಕ್ಕೆ ಹೋಗಿದ್ದಾರೆ, ಇಲ್ಲಿ ಪಕ್ಕದಲ್ಲಿ ಸಿಗುತ್ತೆ. ಬಾಣು ತಾನು ಏನು ಇಟ್ಕೊಂಡಿದ್ದಾಳೆ? ಏನದು? ಸೀಗುಣಸೆಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ. ಸೀಗುಣಸೆಕಾಯಿ ಗೊತ್ತಾ ನಿಮ್ಗೆ? ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನು ರೆಡ್ ಆಗುತ್ತೆ ಇದು, ಅವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ, ರೆಡ್ ಆದಂಗೆಲ್ಲ ಸಿಹಿ ಇರುತ್ತೆ. ಅದಕ್ಕೆ ಇದನ್ನು ಸೀಗುಣಸೆಕಾಯಿ ಅಂತ ಕರಿತೀವಿ ನಾವು. ನೀವೇನಂತ ಕರಿತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹುಣಸೆ ಚಿಗುರಿನ ಸಾರು ಅಥವಾ ಮತ್ತೊಬ್ಬ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ. ಮಿಸ್ ಮಾಡದೆ ಮರಿದೆ ನೋಡಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.